ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು NVDA ಸ್ಕ್ರೀನ್ ರೀಡರ್ ನ ರೀಸೆಟ್ ಯಾಕೆ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಬೇಕು, ರೀಸೆಟ್ ಆದ ನಂತರ ಯಾವ ಸೆಟ್ಟಿಂಗ್ಸ್ ನ ಅಪ್ಲೈ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನಾನು ಬಿಗಿನರ್ಸ್ ಗೋಸ್ಕರ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು ನಿಮಗೆ ಕೇವಲ ಸ್ಪೀಚ್ ಸೆಟ್ಟಿಂಗ್ಸ್ ಬಗ್ಗೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಜನರಲ್ ಸೆಟ್ಟಿಂಗ್ಸ್, ಆಬ್ಜೆಕ್ಟ್ ಪ್ರೆಸೆಂಟೇಷನ್, ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್, ಕೀಬೋರ್ಡ್ ಸೆಟ್ಟಿಂಗ್ಸ್, ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ NVDA ಸ್ಕ್ರೀನ್ ರೀಡರ್ ನಾವು ರಿಸೆಟ್ ಯಾಕೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೀವು NVDA ಸ್ಕ್ರೀನ್ ರೀಡರ್ ಬಳಸ್ತಾ ಇದ್ದೀರಾ. ಸೊ ಏನಾಗಿರುತ್ತೆ ಅಂತಂದ್ರೆ, NVDA ಸ್ಕ್ರೀನ್ ರೀಡರ್ ನಾವು ಬಳಸ್ತಾ ಸ್ಲೋ ಆಗಿರುತ್ತೆ, ಬೇಗ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಇದ್ರ ಜೊತೆಗೆ ಕೆಲವು ಅಪ್ಲಿಕೇಶನ್ಗಳು, ಉದಾಹರಣೆಗೆ ಹೇಳೋದಾದ್ರೆ MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಹಾಗೂ ಗೂಗಲ್ ಕ್ರೋಮ್ ಗಳಲ್ಲಿ ನಮಗೆ ಸಪೋರ್ಟ್ ಸರಿಯಾಗಿ ಮಾಡ್ತಾ ಇರಲ್ಲ. ಈ ಕಾರಣಕ್ಕೆ ನಾವೇನ್ ಮಾಡ್ತೀವಿ, NVDA ಸ್ಕ್ರೀನ್ ರೀಡರ್ ನ ರೀಸೆಟ್ ಮಾಡ್ತೀವಿ. ಸೊ ರೀಸೆಟ್ ಆದ ನಂತರ ನಮಗೆ ಪರ್ಫಾರ್ಮೆನ್ಸ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಎರಡನೇದಾಗಿ NVDA ಸ್ಕ್ರೀನ್ ರೀಡರ್ ನ ರೀಸೆಟ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇದನ್ನ ರೀಸೆಟ್ ಮಾಡೋದಕ್ಕೆ ಇಲ್ಲಿ ಒಟ್ಟು ಎರಡು ರೀತಿ ಆಪ್ಷನ್ ಇದೆ. ಮೊದಲೇದು ಏನಪ್ಪಾ ಅಂತಂದ್ರೆ ಕೀ ಸ್ಟ್ರೋಕ್ಸ್ ಮುಖಾಂತರ, ಇನ್ನೊಂದು NVDA ಮೆನು ಮುಖಾಂತರ. ಸೊ ಇವಾಗ NVDA ಮೆನು ಅಲ್ಲಿ ನಾವು ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡಿದ ತಕ್ಷಣ ನಾವು ಡೌನ್ ಏರೋ ಮಾಡ್ತಾ ಹೋದಂಗೆ ನಮಗೆ ರೀಸೆಟ್ ಟು ಫ್ಯಾಕ್ಟರಿ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅದು ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಾವು ಇನ್ನೊಂದು ಏನ್ ಮಾಡಬಹುದಪ್ಪ, ಕೀ ಸ್ಟ್ರೋಕ್ಸ್ ಮೂಲಕ ಅಂತಂದ್ರೆ ಕಂಟ್ರೋಲ್ ಇನ್ಸರ್ಟ್ ಹಿಡ್ಕೊಂಡು R ಕೀ ಇದೆಯಲ್ಲ ಅದನ್ನ 4 ಸಲ ಟಕ್ ಅಂತ ಪ್ರೆಸ್ ಮಾಡಿದ್ರೆ NVDA ರಿಸೆಟ್ ಆಗುತ್ತೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂತಂದ್ರೆ ನನ್ನ NVDA ಲ್ಯಾಂಗ್ವೇಜ್ ಇವಾಗ ಚೇಂಜ್ ಆಗ್ಬಿಟ್ಟಿದೆ. ನೋಡಿ, ಯಾವ್ದೋ ಜಪಾನಿ ಭಾಷೆಗೆ ಚೇಂಜ್ ಆಗಿದೆ. ಸೊ ನಾನು ಈಗ ಇದನ್ನ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಇದು ಯಾವ ರೀತಿ ಓದ್ತಾ ಇದೆ, ಈಗ ಏನ್ ಮಾಡ್ಬೇಕು ಅಂತ ನೋಡೋಣ. ನಾನು ಇವಾಗ ಇಲ್ಲಿ ಮತ್ತೆ ವಿಂಡೋಸ್ ಮತ್ತೆ M ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar 9 law 1 location Sagar this PC 9 law 2 location this PC. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇದೀಗ ಜಪಾನಿ ಭಾಷೆಯಲ್ಲಿ ಓದ್ತಾ ಇದೆ. ಸೊ ಈಗ ನಾವು ಇದನ್ನ ನಾರ್ಮಲ್ ಆಗಿ ಡಿಫಾಲ್ಟ್ ಸೆಟ್ಟಿಂಗ್ಸ್ ನ ಮಾಡಬೇಕು. ಯಾವ ರೀತಿ ಅಂತಂದ್ರೆ ನೋಡಿ, ಇವಾಗ ನಾನು ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. NVDA menu ನೋಡಿ, ನನಗೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Chinese letter P sub menu P sub menu T H sub menu H Chinese letter C12 law 5. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಈ ಮೆನುಲಿ ಏನು ಓದ್ತಾ ಇದೆಯೋ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ನಮ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ R ಕೀನ 4 ಸಲ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದು ಕೈಯಿಂದ ಇನ್ಸರ್ಟ್ ಮತ್ತೆ ಕಂಟ್ರೋಲ್ ಕೀ ಹಿಡ್ಕೊಂಡು ಇನ್ನೊಂದು ಕೈಯಿಂದ R ನ 4 ಸಲ ಪ್ರೆಸ್ ಮಾಡಬೇಕು. ನಾನು ಈಗ ಇನ್ಸರ್ಟ್ ಕಂಟ್ರೋಲ್ ಹಿಡ್ಕೊಂಡು R 4 ಸಲ ಪ್ರೆಸ್ ಮಾಡ್ತಾ ಇದ್ದೀನಿ. This PC 2 of 9. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇವಾಗ NVDA ರಿಸೆಟ್ ಆಗಿದೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ NVDA ಫ್ಯಾಕ್ಟರಿ ರಿಸೆಟ್ ಆದ ನಂತರ NVDA ಸೆಟ್ಟಿಂಗ್ಸ್ ಜೊತೆಗೆ ಆಡ್ ಆನ್ಸ್ ಕೂಡ ಇಲ್ಲಿ ನಮಗೆ ಎಲ್ಲವೂ ರಿಸೆಟ್ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ IBM TTS ಅಥವಾ ಮಲ್ಟಿ ಲ್ಯಾಂಗ್ವೇಜ್ ಅಥವಾ ನಾವು ಯಾವ ಆಡ್ ಆನ್ ಹಾಕೊಂಡಿರ್ತೀವೋ ಆ ಪ್ರತಿಯೊಂದು ಆಡ್ ಆನ್ ಕನ್ಫಿಗರೇಷನ್ ಕೂಡ ಇಲ್ಲಿ ಚೇಂಜ್ ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಆಲ್ಟ್ ಕಂಟ್ರೋಲ್ ಮತ್ತೆ N ಕೀ ಪ್ರೆಸ್ ಮಾಡಿ NVDA ನ ರಿಸೆಟ್ ಮಾಡ್ತಾ ಇದ್ದೀನಿ. ಅವಾಗ ವೆಲ್ಕಮ್ ಡೈಲಾಗ್ ಬಾಕ್ಸ್ ಬರುತ್ತೆ. ಇದನ್ನ ಯಾವ ರೀತಿ ಸೆಟ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಇವಾಗ ಆಲ್ಟ್ ಕಂಟ್ರೋಲ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Task bar. Welcome to NVDA dialog. Welcome to NVDA. Most commands for controlling NVDA require you to hold down the NVDA key while pressing other keys. By default, the insert and numpad insert keys may both be used as the NVDA key. You can also configure NVDA to use the caps lock as the NVDA key. Press NVDA plus N at any time to activate the NVDA menu. From this menu, you can configure NVDA, get help, and access other NVDA functions. Options grouping, keyboard layout, combo box desktop collapsed Alt plus K. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಇವಾಗ NVDA ವೆಲ್ಕಮ್ ಡೈಲಾಗ್ ಬಾಕ್ಸ್ ಬಂದಿದೆ. ಸೊ ಇದು ಏನಪ್ಪಾ ಅಂತಂದ್ರೆ ನಾವು ಜಾಸ್ ಸ್ಕ್ರೀನ್ ರೀಡರ್ ಅಲ್ಲಿ ಜಾಸ್ ಸ್ಟಾರ್ಟ್ಅಪ್ ವಿಜಾರ್ಡ್ ನ ಯಾವ ರೀತಿ ಯೂಸ್ ಮಾಡ್ತೀವೋ ಇದು ಅದೇ ತರ. ಸೊ ಇಲ್ಲಿ ಮೊದಲೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಕೀಬೋರ್ಡ್ ಸೆಲೆಕ್ಷನ್ ಬಂದಿದೆ. ಸೊ ಕೀಬೋರ್ಡ್ ಸೆಲೆಕ್ಷನ್ ಅಂತಂದ್ರೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಲ್ಯಾಪ್ಟಾಪ್ ಇಟ್ಕೊಳ್ಳಿ, ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಡೆಸ್ಕ್ಟಾಪ್ ಇಟ್ಕೊಳ್ಳಿ. ನೋಡಿ ಇಲ್ಲಿ ಒಟ್ಟು 2 ಆಪ್ಷನ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ, ಒಂದು ಡೆಸ್ಕ್ಟಾಪ್ ಇದೆ. ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಲ್ಯಾಪ್ಟಾಪ್. ಸೊ ಇದು ಲ್ಯಾಪ್ಟಾಪ್ ಇರಲಿ, ಯಾಕಂದ್ರೆ ನಾನೀಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ನನ್ನ ಕೀಬೋರ್ಡ್ ಲೇಔಟ್ ಲ್ಯಾಪ್ಟಾಪ್ ಇರಲಿ. ಓಕೆ, ಸೊ ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Use caps lock as an NVDA modifier key check box not checked Alt plus U. ಫ್ರೆಂಡ್ಸ್, ಈ ಚೆಕ್ ಬಾಕ್ಸ್ ನಾವು ಚೆಕ್ ಮಾಡ್ಕೊಂಡ್ರೆ ನಮ್ಮ ಕೀಬೋರ್ಡ್ ಲೇಔಟ್ ಅಲ್ಲಿ ಇನ್ಸರ್ಟ್ ಕೀ ಕ್ಯಾಪ್ಸ್ ಲಾಕ್ ಕೂಡ ವರ್ಕ್ ಆಗುತ್ತೆ. ಸೊ ಇವಾಗ ನೀವು ಟೈಪಿಂಗ್ ಮಾಡುವಾಗ ಕ್ಯಾಪ್ಸ್ ಲಾಕ್ ಆನ್
ಮಾಡುವಾಗ ನೀವು 2 ಸಲ ಕ್ಯಾಪ್ಸ್ ಲಾಕ್ ಕೀ ಪ್ರೆಸ್ ಮಾಡಿದ್ರೆ ಕ್ಯಾಪ್ಸ್ ಲಾಕ್ ಆನ್, ಮತ್ತೆ 2 ಸಲ ಕೀ ಪ್ರೆಸ್ ಮಾಡಿದ್ರೆ ಕ್ಯಾಪ್ಸ್ ಲಾಕ್ ಆಫ್ ಆಗುತ್ತೆ. ಸಿಂಗಲ್ ಆಗಿ ಟಚ್ ಮಾಡಿದ್ರೆ ಅಥವಾ ನೀವು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಅದು ಇನ್ಸರ್ಟ್ ಕೀ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಇದನ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಬೇಕಿದ್ರೆ ನೀವು ಮಾಡ್ಕೋಬಹುದು, ಬೇಡ ಅಂದ್ರೆ ತೊಂದರೆ ಏನಿಲ್ಲ. ಓಕೆ, Space. Checked. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start NVDA after I sign in checkbox checked Alt+A. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಸ್ಟಾರ್ಟ್ NVDA ಐ ಸೈನ್ ಇನ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ಸೊ ಇದನ್ನ ನಾವು ನಾಟ್ ಚೆಕ್ ಮಾಡ್ಕೊಂಡ್ರೆ ಸಿಸ್ಟಮ್ ರಿಸ್ಟಾರ್ಟ್ ಆದ ನಂತರ ಅಥವಾ ಶಟ್ ಡೌನ್ ಆಗಿ ಆನ್ ಆದ ನಂತರ NVDA ಡಿಫಾಲ್ಟ್ ಆಗಿ ಲೋಡ್ ಆಗೋದಿಲ್ಲ ಅಥವಾ ಆನ್ ಆಗೋದಿಲ್ಲ. ಸೊ ಇದು ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Show this dialog when NVDA starts checkbox checked Alt+S. ಸೊ ಫ್ರೆಂಡ್ಸ್ ಇದೇನಪ್ಪಾ ಅಂತಂದ್ರೆ ಈ ಚೆಕ್ ಬಾಕ್ಸ್ ಈಗ ಚೆಕ್ ಆಗಿದೆ. ನಾಟ್ ಚೆಕ್ ಮಾಡ್ಕೊಂಡ ನಂತರ ಏನಾಗುತ್ತೆ ಗೊತ್ತಾ, ನಾವು NVDA ನ ಶುರು ಮಾಡಿದ ತಕ್ಷಣ ವೆಲ್ಕಮ್ ಡೈಲಾಗ್ ಬಾಕ್ಸ್ ಪದೇ ಪದೇ ಬರೋದಿಲ್ಲ. ಸೊ ಈಗ ನಾನು ಇದನ್ನ ನಾಟ್ ಚೆಕ್ ಮಾಡ್ತಾ ಇದ್ದೀನಿ. Space. Not checked. ಓಕೆ, ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA usage data collection dialog. In order to improve NVDA in the future, NV Access wishes to collect usage data from running copies of NVDA. Data includes operating system version, NVDA version, language, country of origin, plus certain NVDA configurations such as current synthesizer, Braille display, and Braille table. No spoken or Braille content will be ever sent to NV Access. Please refer to the user guide for a current list of all data collected. Do you wish to allow NV Access to periodically collect this data in order to improve NVDA? Remind me later button Alt+L. ಸೊ ಫ್ರೆಂಡ್ಸ್ ಇದೇನಪ್ಪ ಡೈಲಾಗ್ ಬಾಕ್ಸ್ ಅಂತಂದ್ರೆ, ನಾವು NVDA ನ ಯೂಸ್ ಮಾಡುವಾಗ ಇದ್ರಲ್ಲಿ ಏನಾದ್ರು ಬಗ್ಸ್ ಇದ್ರೆ, ಪ್ರಾಬ್ಲಮ್ಸ್ ಇದ್ರೆ, ಅಥವಾ ಸೆಟ್ಟಿಂಗ್ಸ್ ಏನಾದ್ರು ಆಗದೇ ಇದ್ರೆ, ಬೇರೆ ತರ ಏನಾದ್ರು ಸಮಸ್ಯೆಗಳಿದ್ರು ಇದು NV Access ಗೆ ಡೈರೆಕ್ಟ್ ಆಗಿ ನಮ್ಮ ಲ್ಯಾಪ್ಟಾಪ್ ಇಂದ ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಈ ಡೈಲಾಗ್ ಬಾಕ್ಸ್ ನಾನು ಕ್ಲೋಸ್ ಮಾಡೋದಕ್ಕೆ ಈಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt+Y. ಓಕೆ, ನನಗೆ ಎಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ NVDA ವೆಲ್ಕಮ್ ಡೈಲಾಗ್ ಬಾಕ್ಸ್ ಕಂಪ್ಲೀಟ್ ಆಗಿ ಸೆಟ್ ಆಯ್ತು. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸ್ಪೀಚ್ ಸೆಟ್ಟಿಂಗ್ಸ್. ಸೊ ಸ್ಪೀಚ್ ಅಲ್ಲಿ ನಾವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ನಾನು ನಿಮಗೆ ಮಲ್ಟಿ ಲೆವೆಲ್ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋದ್ರಿಂದ ಮತ್ತೆ ನಾನು ಇವಾಗ ತೋರಿಸ್ತಾ ಇಲ್ಲ. ನಾನು ಇವಾಗ ಕೇವಲ IBM TTS ನ ಕನ್ಫಿಗರ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer. Combo box Windows 1 core voices collapsed Alt+S. ಸೊ ಫ್ರೆಂಡ್ಸ್ ನಾನೀಗ ಐ ಪ್ರೆಸ್ ಮಾಡ್ತಾ ಇದ್ದೀನಿ. IBMs. ಸೊ IBM TTS ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನೀಗ ಆಪರೇಟ್ ಮಾಡ್ತೀನಿ. Folder view list, Sagar 1 of 9. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನಾನು ಆಗ್ಲೇ ಹೇಳಿದ್ದೆ ಏನಪ್ಪಾ ಅಂತಂದ್ರೆ NVDA ನಾವು ರಿಸೆಟ್ ಮಾಡಿದ ನಂತರ ಇನ್ಕ್ಲೂಡಿಂಗ್ ಆಡ್ ಆನ್ಸ್ ಪ್ರತಿಯೊಂದು ಕೂಡ ರಿಸೆಟ್ ಆಗುತ್ತೆ ಅಂತ ಹೇಳಿದ್ದೆ. ನೋಡಿ ಇವಾಗ IBM TTS ಅದು ಕೂಡ ರಿಸ್ಟೋರ್ ಟು ಡಿಫಾಲ್ಟ್ ಸೆಟ್ಟಿಂಗ್ಸ್ ಆಗಿದೆ. ಓಕೆ, ಸೊ ಫ್ರೆಂಡ್ಸ್ ಇವಾಗ ನಾನು IBM TTS ನ ಕನ್ಫಿಗರ್ ಮಾಡೋದಕ್ಕೆ ನಾನೀಗ ಕಂಟ್ರೋಲ್ ಶಿಫ್ಟ್ ಮತ್ತೆ ಇನ್ಸರ್ಟ್ ಕೀ ಹಿಡ್ಕೊಂಡು ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ರೈಟರ್ ಮಾಡ್ತಾ ಇದ್ದೀನಿ. Pitch 65 ಮತ್ತೆ ರೈಟ್ ಆರೋ, Inflection 30. ಮತ್ತೆ ರೈಟ್ ಆರೋ, Volume 92. ಮತ್ತೆ ರೈಟ್ ಆರೋ, Voice American English. ಮತ್ತೆ ರೈಟ್ ಆರೋ, Variant read. ಮತ್ತೆ ರೈಟ್ ಆರೋ, Rate 50. ಸೊ ರೇಟ್ 50. ನನಗೆ ಇಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಕೀನ ಬಿಡಬಾರ್ದು. ಇದನ್ನ ಹಿಡ್ಕೊಂಡೆ ಈಗ ನಾನು ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Rate 45. 45, Rate 40. 40, Rate 35. 35, Rate 30. 30. Rate 25. ಓಕೆ ಫ್ರೆಂಡ್ಸ್, ಇಷ್ಟಿರ್ಲಿ ಅಲ್ವಾ. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.